ಇಲ್ಲಿ ಎಳಪುರ ಗ್ರಾಮದಲ್ಲಿ ಎಳಪುರ ಗೇಟ್ ಅಲ್ಲಿ ಇರುವಂತಹ ಓವರ್ ಟ್ಯಾಂಕ್ ನಿಂದ ಇಲ್ಲಿ ಖಾಸಗಿ ಅಪಾರ್ಟ್ಮೆಂಟ್ ಗೆ ನೀರು ಬಿಡೋದಕ್ಕೆ ಎಲ್ಲಾ ತರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಈಗ ಅಲ್ಲಿ ಪೈಪ್ ಲೈನ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಕೇಳಿದಾಗ ಇದು ಗ್ಯಾಸ್ ಲೈನ್ ಅಂತ ಮಾಹಿತಿ ಕೊಟ್ಟಿದ್ರೆ ವಿನ ನೀರಿನ ಪೈಪ್ ಲೈನ್ ಅಂತ ಮಾಹಿತಿ ಕೊಟ್ಟಿರ್ಲಿಲ್ಲ. ಯಾರು ಪಂಚಾಯತಿ ಅವರು ಆಗಿರ್ಬೋದು, ಇಲ್ಲ ಅಲ್ಲಿ ಕಾಮಗಾರಿ ಟೆಂಡರ್ ತಗೊಂಡಂತವ್ರು ಅವರೆಲ್ಲಾನು ಕೇಳಿದೀವಿ ನಾವು. ಯಾವುದೇ ಕಾರಣಕ್ಕೂ ನಮ್ಗೆ ಗ್ಯಾಸ್ ಲೈನ್ ಅಂತ ಮಾಹಿತಿ ಕೊಟ್ಟಿದ್ರೆ ವಿನ ನಮ್ಗೆ ನೀರಿನ ಪೈಪ್ ಲೈನ್ ಅಂತ ಹೇಳಿರ್ಲಿಲ್ಲ. ಈಗ ಮೊನ್ನೆ ಅದಕ್ಕೆ ಕನೆಕ್ಷನ್ ಮಾಡಕ್ಕೆ ಅಂತ ಬಂದಾಗ ನಾವು ಅಡ್ಡ ಹಾಕಿದಾಗ ಊರಿನ ಮುಖಂಡರಾದಂತಹ ಮುನಿಶಂಕರ್ ಅವರು, ಇಲ್ಲ ನಮ್ಗೆ ಆಲ್ರೆಡಿ ಇದೆಲ್ಲ ಟೆಂಡರ್ ಆಗಿದೆ, ನಾವು ಆಲ್ರೆಡಿ ಅದಕ್ಕೆಲ್ಲ ಪರ್ಮಿಷನ್ ಎಲ್ಲ ಆಗಿದೆ ಅಂತ ಹೇಳಿದ್ರು. ನಾವು ಪಂಚಾಯತಿಯಲ್ಲಿ ವಿಚಾರಿಸಿದಂತ ಸಂದರ್ಭದಲ್ಲಿ ಕೇವಲ 2 ತಿಂಗಳ ಹಿಂದೆ ಮಾತ್ರ ಅದಕ್ಕೆ ಟೆಂಡರ್ ಆಗಿರಂತದ್ದು, ರೆಜುಲೇಷನ್ ಆಗಿರಂತದ್ದು. ಆದ್ರೆ ಆ ಪೈಪ್ ಲೈನ್ ಕಾಮಗಾರಿ ಸುಮಾರು 6-7 ತಿಂಗಳ ಮುಂಚೆನೆ, ಎಲೆಕ್ಷನ್ ಮುಂಚೆನೆ ಅದೆಲ್ಲ ಕೆಲಸ ಕಾಮಗಾರಿ ನಡೆದಿತ್ತು. ಆ ಮಾಹಿತಿ ನಾವು ಕೇಳಿದಂತ ಪಕ್ಷದಲ್ಲಿ ಏನಂತ ಹೇಳಿದ್ರು, ಗ್ಯಾಸ್ ಲೈನ್ ಅಂತ ಮಾತ್ರ ಹೇಳಿದ್ರು. ಅದನ್ನ ನಾವು ತಡೆ ಹಿಡಿದು ಮೊನ್ನೆ ಭಾನುವಾರ ದಿನ ಎಲ್ಲ ತಡೆ ಹಿಡಿದಿದೀವಿ. ಅದನ್ನ ಯಾವುದೇ ಕಾರಣಕ್ಕೂ ನಾವು ಎಳಪುರದ ನೀರನ್ನ ಅಪಾರ್ಟ್ಮೆಂಟ್ ಗೆ ಕೊಡಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲ ಇಲ್ಲೆಲ್ಲ ಸೇರಿ ಮಾಧ್ಯಮ ಮುಖಾಂತರ ಎಲ್ಲಾರನು ಕೇಳ್ಕೊಂತಾ ಇದ್ದೀವಿ. ಸರ್ ಮುರಳೀಧರ್ ಗೌಡ ಅಂತ, ಇದೇ ಎಳಪುರ ಮುಖಂಡರು ಸರ್.